ಮಾನ್ಯ ಮುಖ್ಯಮಂತ್ರಿಗಳು ಒಂದು ಅತ್ಯುತ್ತಮವಾದಂಥ ನಿರ್ಧಾರವನ್ನು ಶಿವಮೊಗ್ಗ ಜಿಲ್ಲೆಯ ಪರವಾಗಿ ಕೈಗೊಂಡಿದ್ದರು. ಅದೇನು ಅಂದರೆ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರ ನಮ್ಮ ಶಿವಮೊಗ್ಗ ನಗರದ ಜಿಲ್ಲೆಯ ಹೆಮ್ಮೆಯ ಸಾಹಿತಿ ಸುಪುತ್ರ ಯು ಆರ್ ಅನಂತಮೂರ್ತಿ ಅವರ ಹೆಸರಿನಲ್ಲಿ ಒಂದು ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದರು. ಆರ್ಗ ಜ್ಞಾನೇಂದ್ರ ಅವರ ನೇತೃತ್ವದ ನ್ಯಾಯವಾದಿಗಳು, ತೀರ್ಥಹಳ್ಳಿಯ ನ್ಯಾಯವಾದಿಗಳು, ಪತ್ರಕರ್ತರು, ರಾಮಣ್ಣ ಮುಂತಾದ ಪತ್ರಕರ್ತರು, ನ್ಯಾಯವಾದಿಗಳು ನಾವೆಲ್ಲ ಹೋಗಿದ್ವಿ. ಅವರು ಇದು ನಮ್ಗೆ ಕೊಟ್ಟಂಥ ಮಾತಿನ ಪ್ರಕಾರ, ಭರವಸೆಯ ಪ್ರಕಾರ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದರು. ಕಳೆದ ಬಜೆಟ್ನಲ್ಲಿ ಈಗ ದುರಂತ ಅಂತ ಹೇಳಿದ್ರೆ, ನಾವು ಅವಾಗ ಆ ಅನಂತಮೂರ್ತಿಯವರು ಅಧ್ಯಯನ ಪೀಠವನ್ನು ತೀರ್ಥಹಳ್ಳಿಯ ತುಂಗಾ ಕಾಲೇಜಿನಲ್ಲಿ ಪ್ರಾರಂಭ ಮಾಡಿ, ಅದರಿಂದ ತೀರ್ಥಹಳ್ಳಿಯ ಆಜುಬಾಜಿನ ಅವರ ಪರಿಸರ, ಅವರ ಒಡನಾಡಿಗಳು, ಅವರ ಸಾಹಿತ್ಯ ಎಲ್ಲ ವಿಚಾರಗಳಿಗೆ ಅಧ್ಯಯನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ. ಜ್ಞಾನೇಂದ್ರವರು ಪಟ್ಟು ಹಿಡಿದಿದ್ರು. ಆದರೆ ದುರಂತ ಅಂತ ಹೇಳಿದ್ರೆ, ಅದನ್ನು ಈಗ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಶಂಕರಘಟ್ಟದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಆಲೋಚನೆ ಮಾಡ್ತಾ ಇದೆ ಅಂತ ತಿಳಿದು ಬಂದಿದೆ. ಕಾಣದ ಕೈಗಳು ಇದರಲ್ಲಿ ಕೈ ಜೋಡಿಸಿವೆ. ಯಾವುದೇ ಕಾರಣಕ್ಕೂ ನಮ್ಮ ಈ ಅಧ್ಯಯನ ಪೀಠವನ್ನು ಶಂಕರಘಟ್ಟದಲ್ಲಿ ಮಾಡಬಾರದು. ಈಗಾಗಲೇ 2002ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಎಸ್.ಎಂ. ಕೃಷ್ಣ ಅವರು ಕಾಗೋಡು ತಿಮ್ಮಪ್ಪನವರ ಕೋರಿಕೆಯ ಮೇಲೆ ಶಾಂತವೇರಿ ಗೋಪಾಲಗೌಡ ಸಮಾಜೋದ್ಯ ಅಧ್ಯಯನ ಕೇಂದ್ರ ಶಾಂತವೇರಿ ಗೋಪಾಲಗೌಡ ಅಧ್ಯಯನ ಪೀಠವನ್ನು ಕುವೆಂಪು ಯೂನಿವರ್ಸಿಟಿಯಲ್ಲಿ ಪ್ರಾರಂಭ ಮಾಡಿದರು. 14 ಲಕ್ಷ ರೂಪಾಯಿ ಬಡ್ಜೆಟ್ ಇದೆ. ಅದೊಂದು ಸ್ವಲ್ಪ ಸೇರಿಸಿಲ್ಲ, ದಯವಿಟ್ಟು ಬರ್ಕೊಳ್ಳಿ ಸರ್. 14 ಲಕ್ಷ ರೂಪಾಯಿ ಬಡ್ಜೆಟ್ ಇದೆ. ಶಾಂತವೇರಿ ಗೋಪಾಲಗೌಡ ಅಧ್ಯಯನ ಪೀಠವನ್ನು ಅಲ್ಲಿ ಶಂಕರಘಟ್ಟದಲ್ಲಿ ಕುವೆಂಪು ಯೂನಿವರ್ಸಿಟಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದು 2002ರಿಂದ. ಅದಕ್ಕೆ 14 ಲಕ್ಷ ರೂಪಾಯಿನಲ್ಲಿ ಬ್ಯಾಂಕಲ್ಲಿ ಡೆಪಾಸಿಟ್ ಇದ್ದಾರೆ ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟವರು. ಅದರಿಂದ ಬಂದಂಥ ಬಡ್ಡಿಯಲ್ಲಿ ವರ್ಷಕ್ಕೆ 2-3 ಸೆಮಿನಾರ್ ಮಾಡ್ತಾರೆ. ಈ ರೀತಿ ಆಗೋದು ಬೇಡ. ಕಾರ್ಯಚಟುವಟಿಕೆಗಳು ನಿರಂತರವಾಗಿ ನಡೀಬೇಕು. ಇದರ ಅಧ್ಯಯನ ಆಗಬೇಕು. ಅನಂತಮೂರ್ತಿಯವರ ನಿಜವಾದ ಪರಿಸರದ ಬಗ್ಗೆ, ಅವರ ಸಾಹಿತ್ಯದ ಬಗ್ಗೆ ಆಸಕ್ತರು ಅಧ್ಯಯನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇದು ಐದರ್ ರಾಜನೂರಿನಲ್ಲಿ ಇರ್ತಕ್ಕಂಥ ಅನಂತಮೂರ್ತಿ ಅವರ ಹೈಸ್ಕೂಲ್ನಲ್ಲಾದರೂ ಮಾಡಲಿ, ಇಲ್ಲದ್ರೆ ತುಂಗಾ ಕಾಲೇಜ್ನಲ್ಲಾದರೂ ತೀರ್ಥಹಳ್ಳಿಯಲ್ಲಿ ಮಾಡಲಿ. ಅಂತೂ ಶಂಕರಘಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಅದು ಡೆಡ್ ಕ್ಯಾಪ್ ಇದಾಗತ್ತೆ, ಅಲ್ಲಿ ಮಾಡಬಾರ್ದು. ಇಲ್ಲಿ ತುಂಗಾ ಕಾಲೇಜಿನಲ್ಲಿ ಮಾಡಬೇಕು ಅಂಥೇಳಿ ನಮ್ಮ ಟ್ರಸ್ಟು, ನಮ್ಮ ಸಂಘಟನೆ ಒತ್ತಾಯ ಮಾಡುತ್ತೆ. ನನಗೆ ನಿನ್ನೆ ತೀರ್ಥಹಳ್ಳಿಯ ವಕೀಲರ ಸಂಘದ ಅಧ್ಯಕ್ಷರಾದಂಥ ರಮೇಶ್ ಅವರು ನನಗೆ ಇಲ್ಲಿ ಒಂದು ಹೋರಾಟದಲ್ಲಿ ಬಂದಿದ್ದರು. ಅಲ್ಲಿ ಸಂಚಾರಿ ಪೀಠ ಸ್ಥಾಪನೆ ಹೋರಾಟದಲ್ಲಿ ಬಂದಿದ್ದರು. ಅವರು ಅದೇ ಹೇಳಿದ್ರು, ಇಲ್ಲ ನಾವು ಇದನ್ನು ತೀರ್ಥಹಳ್ಳಿಗೆ ಕೇಳಿದ್ವಿ, ನೀವು ಇದ್ರಲ್ಲ ಅಂತೇಳಿ ಹೇಳಿದರು. ಆಮೇಲೆ ಇವತ್ತು ಬೆಳಿಗ್ಗೆ ನಾನು ಆರ್ಗ ಜ್ಞಾನೇಂದ್ರ ಶಾಸಕರನ್ನ ಭೇಟಿ ಫೋನ್ ಮಾಡಿ ಕೇಳಿದಾಗಲೂ, ಇಲ್ಲ ಮರ್ರ ನಾನು ಹೇಳಿದ್ದೆ CM ಅವ್ರಿಗೆ, ಅದು ಯಾವ ಹಿತಾಸಕ್ತಿ ಕೆಲಸ ಮಾಡಿದೆಯೋ, ಯಾವ ಕಾಣದ ಕೈಗಳು ಕೆಲಸ ಮಾಡಿದೆಯೋ ಅದನ್ನು ಅನಂತಮೂರ್ತಿಯವರ ಮಗ ಶರತ್ ಅನಂತಮೂರ್ತಿಯವರು ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಕೊಟ್ಟಿದ್ದಾರೆ ಅನ್ನುವ ನನಗೆ ತಿಳಿದು ಬಂದಿದೆ. ಅದು ತಪ್ಪು. ಅನಂತಮೂರ್ತಿಯವರ ವ್ಯಕ್ತಿತ್ವ ಏನು, ಶರತ್ ಅನಂತಮೂರ್ತಿಯವರ ವ್ಯಕ್ತಿತ್ವ ಏನು? ವೈಸ್ ಚಾನ್ಸಲರ್ ಆದ ತಕ್ಷಣ, ಅವ್ರ ಮಗ ವೈಸ್ ಚಾನ್ಸಲರ್ ಆದ ತಕ್ಷಣ ಆ ಯೂನಿವರ್ಸಿಟಿಯ ಅಧ್ಯಯನ ಪೀಠವನ್ನು, ಅನಂತಮೂರ್ತಿ ಅಧ್ಯಯನ ಪೀಠವನ್ನು ಆ ಯೂನಿವರ್ಸಿಟಿಗೆ ದಾರಿ ಇರ್ತಕ್ಕಂಥದ್ದು, ಒತ್ತೆ ಇಡ್ತಕ್ಕಂಥದ್ದು ಇದು ಖಂಡನೀಯವಾದಂಥ ವಿಚಾರ. ಅವರು ಆ ಶರತ್ ಅನಂತಮೂರ್ತಿಯವರು ಸಾಮಾನ್ಯ ಜನರ ಫೋನನ್ನೇ ಎತ್ತೋದಿಲ್ಲ. ಅಂಥವರಿಂದ ಅನಂತಮೂರ್ತಿಯವರ ಜನಸಾಮಾನ್ಯರ ಜೊತೆ, ಸಾಹಿತಿಗಳ ಜೊತೆ ಗಾಢವಾದಂತಹ ಸಂಬಂಧ ಇದ್ದಂಥ ಅನಂತಮೂರ್ತಿಯವರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಇದು ತುಂಗಾ ಕಾಲೇಜಿನಲ್ಲಿ ಪೀಠ ಸ್ಥಾಪನೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಅವರ ಒಡನಾಡಿಗಳು, ಪರಿಸರ ಇವೆಲ್ಲರ ಒಂದು ಅಧ್ಯಯನಕ್ಕೆ ಸಹಾಯ ಆಗುತ್ತೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ